ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ FDA ಮತ್ತು SDA ಹುದ್ದೆಗಳ ನೇಮಕಾತಿ ಹೊಸ ನೋಟಿಫಿಕೇಷನ್ನು ಪ್ರಕಟಣೆ ಆಗಿದೆ. ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಓಕೆ, ಮೊದಲಿಗೆ ನೋಡ್ಬೋದು ನೀವು ಈ ಒಂದು ನೋಟಿಫಿಕೇಷನ್ ಬಂದುಬಿಟ್ಟು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ DCC ಬ್ಯಾಂಕಲ್ಲಿ ಅಂತೇಳಿ. ಅದರಲ್ಲಿ ನಾನು ಏನಪ್ಪ ಅಂತಂತಂದರೆ ಎಲ್ಲ ಒಂದು ನೋಟಿಫಿಕೇಷನ್ ಬಗ್ಗೆ ಹೇಳಿದ್ದೀನಿ. ಓಕೆ, ಇದರಲ್ಲಿ ಕೇವಲ ಪ್ರಥಮ ದರ್ಜೆ ಸಹಾಯಕರು FDA ಮತ್ತು ದ್ವಿತೀಯ ದರ್ಜೆ ಸಹಾಯಕರು ಅದರದ್ದು ಎಕ್ಸಾಮ್ ಡೀಟೇಲ್ಸು, ಎಕ್ಸಾಮ್ ಫೀಸು, ಎಕ್ಸಾಮ್ ಸೆಂಟ್ರಲ್ಲಿರುತ್ತೆ, ಎಲ್ಲದರ ಬಗ್ಗೆನೂ ವಿತ್ ಡಿಟೇಲಾಗಿ ನಾವು ಮಾತಾಡ್ತಾ ಹೋಗೋಣ. ಮತ್ತು ಓಲ್ಡ್ ಕ್ವಶನ್ ಪೇಪರ್ ಬೇಕು ಅಂತಂತಂದರೆ ಅದ್ರ ಬಗ್ಗೆ ಸಹ ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಿಮ್ಗೆ ಅಪ್ಡೇಟ್ ಇಡ್ತಿರ್ತೀವಿ. ಹಾಗಾಗಿ ಎಲ್ಲರೂ ಸಹ ಜಾಯ್ನ್ ಆಗಿರಿ. ಓಕೆ, ಇದ್ರ ಲಿಂಕ್ ಬೇಕು ಅಂತಂದರೂ ಸಹ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿರಿ, ಅಲ್ಲಿ ನಾನು ಕಳಿಸ್ತೀನಿ. ಈಗಾಗಲೇ ಆನ್ಲೈನ್ ಅಪ್ಲಿಕೇಶನ್ನು ಸಹ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ಆನ್ಲೈನ್ ಅಪ್ಲಿಕೇಶನ್ ಸಹ ನೀವು ಪ್ರತಿಯೊಬ್ಬರು ಸಹ ಅರ್ಜಿಯನ್ನು ಸಲ್ಲಿಸ್ಬೋದು. ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಗಮ ಹೊಸಪೇಟೆ ಇಲ್ಲಿರುವಂಥದ್ದು. ಬಳ್ಳಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಿಗಮ ಹೊಸಪೇಟೆ ಇದರಲ್ಲಿ ಖಾಲಿ ಇರುವಂತಹ ಒಂದು ಕೆಳಕಂಡ ಹುದ್ದೆಗಳ ನೇರ ನೇಮಕಾತಿಗೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆನ್ಲೈನ್ ಮೂಲಕ ಏನು ಮಾಡಿದ್ದಾರೆ ಅಂತಂತಂದರೆ ಅರ್ಜಿ ಸಲ್ಲಿಸಿದ್ದಾರೆ. ಓಕೆ, ನೀವು ಕೇವಲ ಆನ್ಲೈನ್ ಮೂಲಕ ಮಾತ್ರ ಏನು ಮಾಡ್ಬೋದು ಅಂತಂತಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಅದರ ಹೊರತಾಗಿ ನೀವು ಕೊರಿಯರ್ ಮೂಲಕ, ಅಂಚೆ ಮೂಲಕ ಯಾವುದೇ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸುವ ಹಾಗಿಲ್ಲ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಒಟ್ಟು ಹುದ್ದೆಗಳು ಎಷ್ಟಿದೆ ಅಂತ ನೋಡಿದರೆ, ಫಸ್ಟ್ ನೀವು ಇಲ್ಲಿ HK ನಾನ್ HK ಎರಡಕ್ಕೂ ಇರುತ್ತೆ. HKಗೆ ಜಾಸ್ತಿ ಹುದ್ದೆಗಳಿವೆ. ಓಕೆ, ವ್ಯವಸ್ಥಾಪಕರು ಅಥವಾ FD ಪ್ರಥಮ ದರ್ಜೆ ಸಹಾಯಕರು ಎಷ್ಟಪ್ಪ ಅಂತಂದರೆ 22 ಹುದ್ದೆಗಳು ಇವೆ ಸ್ನೇಹಿತರೆ. ಓಕೆ, ಈ 22 ಹುದ್ದೆಗಳಿಗೆ ಏನು ಕೆಟಗರಿ ವೈಸ್ ಎಷ್ಟು ಹುದ್ದೆಗಳಿವೆ ಎಂಬುದನ್ನು ನೀವು ನೋಡ್ಬೋದು. ಇದನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ, ನೀವು ನೋಡಿ ನಿಧಾನವಾಗಿ ಹಾಕ್ರಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಾನ್ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟಿವೆಪ್ಪ ಅಂತಂದರೆ 4 ಹುದ್ದೆಗಳು ಇರುವಂಥದ್ದು. ಓಕೆ, ನೆಕ್ಸ್ಟು SDA ದ್ವಿತೀಯ ದರ್ಜೆ ಸಹಾಯಕರು ಸ್ನೇಹಿತರೆ. ದ್ವಿತೀಯ ದರ್ಜೆ ಸಹಾಯಕರು ಎಷ್ಟು ಪೋಸ್ಟು ಅಂತಂದರೆ ಹೈಯೆಸ್ಟ್ ಪೋಸ್ಟ್ ಇರುವಂಥದ್ದು 28 ಪೋಸ್ಟ್. ಓಕೆ, ಈ 28 ಪೋಸ್ಟು ಇದರಲ್ಲಿ ಕಲ್ಯಾಣ ಕರ್ನಾಟಕದವ್ರಿಗೆ 22 ಪೋಸ್ಟ್ ಅದಾವೆ. ಇದರಲ್ಲಿ ನೀವು ನೋಡ್ಬೋದು ಸಾಮಾನ್ಯ ವರ್ಗಕ್ಕೆ 11 ಪೋಸ್ಟ್ಗಳನ್ನ ಇಟ್ಟಿದ್ದಾರೆ. ಹಾಗೆ ಪ್ರತಿಯೊಬ್ಬರು ಸಹ ಅರ್ಜಿ ಸಲ್ಲಿಸಿದ್ರೆ ಎಲ್ಲರೂ ಸಹ ಅರ್ಹರು ಇರ್ತೀರಿ. ಮಹಿಳೆಯರಿಗೆ ಟೋಟಲಾಗಿ 7 ಹುದ್ದೆಗಳು ಇರುವಂಥನ್ನು ನೀವು ಗಮನಿಸ್ಬೋದು. ನಾನ್ ಕಲ್ಯಾಣ ಕರ್ನಾಟಕಕ್ಕೆ 6 ಹುದ್ದೆಗಳು ಇವೆ ಸ್ನೇಹಿತರೆ. ಓಕೆ, ಇದಕ್ಕೆ ನಿಮ್ಗೆ ಏನು ಕ್ವಾಲಿಫಿಕೇಷನ್ ಏನಪ್ಪ ಅಂತಂತಂದರೆ FDAಗೆ ನೀವು ಏನಾಗಿರಬೇಕು ಅಂತಂತಂದರೆ ಪದವಿಯನ್ನು ಪಾಸಾಗಿರ್ಬೇಕು. ಯಾವುದೇ ಒಂದು ಪದವಿ ಆದರೂ ಓಕೆ, ಡಿಗ್ರಿ ಪಾಸ್ ಆದರೆ ಓಕೆ. ನಿಮ್ಮ ಕನ್ನಡ ಓದಲು ಬರೆಯಲು ಬರಬೇಕು ಒಂದು. ನೆಕ್ಸ್ಟು ಕಂಪ್ಯೂಟರ್ ಜ್ಞಾನ ಇರಬೇಕು. ಓಕೆ, ಕಂಪ್ಯೂಟರ್ ಜ್ಞಾನ ಇರಬೇಕು. ನೆಕ್ಸ್ಟು ದ್ವಿತೀಯ ದರ್ಜೆ ಸಹಾಯಕರಿಗೆ ನೀವು PUC ಪಾಸ್ ಆದರೆ ಓಕೆ. ನೆಕ್ಸ್ಟು ನಿಮಗೂ ಸಹ ಕನ್ನಡ ಓದಲು ಬರೆಯಲು ಬರಬೇಕು ಮತ್ತು ಕಂಪ್ಯೂಟರ್ ಜ್ಞಾನ ಸಹ ಇರಬೇಕು. ಓಕೆ, ನೆಕ್ಸ್ಟು ವಯೋಮಿತಿ ನೋಡೋದಾದರೆ ಸ್ನೇಹಿತರೆ 18 ವರ್ಷ ಹೊಂದಿರಬೇಕು. 18 ವರ್ಷದಿಂದ ನಿಮಗೆ 35 ವರ್ಷದವರೆಗೂ ಏಜ್ ಲಿಮಿಟ್ ಇರುತ್ತೆ. ಮತ್ತು ಏನು ನಿಮಗೆ ವಯೋಮಿತಿ ಸಡಿಲಿಕೆಯೂ ಸಹ ಇದೆ. ಓಕೆ, ನೆಕ್ಸ್ಟು ನಿಮಗೆ ಅರ್ಜಿ ಶುಲ್ಕ ಎಷ್ಟಪ್ಪ ಅಂತಂತಂದರೆ ಸಾಮಾನ್ಯ ಮತ್ತು ಪ್ರವರ್ಗ ಅಭ್ಯರ್ಥಿಗಳಿಗೆ 1000 ರೂಪಾಯಿ, ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಅಭ್ಯರ್ಥಿಗಳಿಗೆ ಕೇವಲ 500 ರೂಪಾಯಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಬಂದ್ಬಿಟ್ಟು 6/5. ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ಪ್ರಾರಂಭ ದಿನಾಂಕ ಈಗಾಗಲೇ ಪ್ರಾರಂಭ ಆಗಿದೆ. ಹಾಗೆ ಪ್ರತಿಯೊಬ್ಬರು ಸಹ ಅರ್ಜಿಯನ್ನು ಸಲ್ಲಿಸ್ರಿ ಅಂತ ಹೇಳ್ತಾ, ನೆಕ್ಸ್ಟ್ ಎಕ್ಸಾಮ್ ಪ್ಯಾಟರ್ನ್ FDAಗೆ ಬಂದುಬಿಟ್ಟು ಮತ್ತು SDAಗೆ ಬಂದುಬಿಟ್ಟು ಸೇಮ್ ಇದೆ, ಬಟ್ ಸ್ವಲ್ಪ ಡಿಫ್ರೆನ್ಸ್ ಇದೆ. ಇಲ್ಲಿ ಏನಪ್ಪ ಅಂದರೆ 200 ಮಾರ್ಕ್ಸ್ಗೆ ಎಕ್ಸಾಮ್ ಇರುತ್ತೆ. 50 ಅಂಕ ಕನ್ನಡ ಭಾಷೆ ಮತ್ತು 25 ಅಂಕ
ಸಾಮಾನ್ಯ ಇಂಗ್ಲೀಷ್, ಸಾಮಾನ್ಯ ಜ್ಞಾನಕ್ಕೆ 25 ಅಂಕ, 50 ಅಂಕ ಸಹಕಾರ ವಿಷಯಕ್ಕೆ, ಯಾಕಂತಂದರೆ ಸಹಕಾರ ಬ್ಯಾಂಕ್ ಒಂದು ನೇಮಕಾತಿಯಾಗಿರೋ ಕಾರಣಕ್ಕಾಗಿ. ನೆಕ್ಸ್ಟು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ 25, ಬ್ಯಾಂಕಿಂಗ್ ಮತ್ತು ಸಮಾಜಯುಕ್ತವಾದಂತಹ ಚಟುವಟಿಕೆ ಮತ್ತು ವಸ್ತುನಿಷ್ಠ ವಿಷಯಕ್ಕೆ 25. ಟೋಟಲಾಗಿ 200 ಅಂಕಗಳ ಒಂದು ಏನಪ್ಪ ಅಂತಂತಂದರೆ ಪರೀಕ್ಷೆ ಇರುತ್ತದೆ. ನಿಮ್ಗೆ ಆಯ್ಕೆ ಪ್ರಕ್ರಿಯೆ ಎಕ್ಸಾಮು ಆದಮೇಲೆ 1:5 ರೇಷೋದ ಮೇಲೆ ಏನು ಮಾಡ್ತಾರೆ ಅಂತಂತಂದರೆ ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ 15 ಅಂಕ ಇರುತ್ತೆ. 85ಕ್ಕೆ ನೀವೇನು ಮಾಡಿರ್ತೀರಲ್ಲ ಅದನ್ನು 85ಕ್ಕೆ ಇಳಿಸ್ತಾರೆ ಅಂಕಗಳು. ಸೇಮ್ SDAಗೂ ಸಹ 50 ಅಂಕ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್ಗೆ 25 ಅಂಕ, ಸಾಮಾನ್ಯ ಜ್ಞಾನಕ್ಕೆ 25, ಸಹಕಾರ ವಿಷಯಕ್ಕೆ 50, ಭಾರತ ಸಂವಿಧಾನಕ್ಕೆ 25, ಬ್ಯಾಂಕಿಂಗ್ ಮತ್ತು ಸಮಾಜಯುಕ್ತ ಚಟುವಟಿಕೆ ಮತ್ತು ವಸ್ತುನಿಷ್ಠೆ ವಿಷಯಕ್ಕೆ 25. ಟೋಟಲಾಗಿ 200 ಅಂಕಗಳ ಒಂದು ಪರೀಕ್ಷೆ ನಡೀತದೆ. ಈ ರೀತಿಯಾಗಿ ಇದೆ ಸ್ನೇಹಿತರೆ. ಇದಕ್ಕೆ ಒಂದು ಎಕ್ಸಾಮಿನೇಷನ್ ಸೆಂಟರ್ ಬಂದ್ಬಿಟ್ಟು ಎಲ್ಲಿರ್ತದಪ್ಪ ಅಂತಂದರೆ ಬಳ್ಳಾರಿಯಲ್ಲಿಯೇ ಕೊಡ್ತಾರೆ. ಓಕೆ, ಹಾಗಾಗಿ ಇದು ಇವತ್ತಿನ ವೀಡಿಯೋ ಆಗಿತ್ತು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಪದೇ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ನಾನು ಕಾಮೆಂಟ್ ಮಾಡಿ, ನಾನು ಖಂಡಿತವಾಗಿ ಕ್ಲಾರಿಫೈ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.